ಹಾಯ್ ಫ್ರೆಂಡ್ಸ್, KSRTCಯ ಚಾಲಕ ನಿರ್ವಾಹಕ ಹುದ್ದೆಯ ಕೌನ್ಸಿಲಿಂಗ್ ನಡೆಯಿತು. ಎಲ್ಲರಿಗೂ ಕೂಡ ಅವರ ಒಂದು ಆದೇಶ ಪತ್ರ ಕೂಡ ಸಿಕ್ಕಿದೆ. ಕೆಲವಷ್ಟು ಅಭ್ಯರ್ಥಿಗಳಿಗೆ ಮುಂದಿನ ಪ್ರೊಸೆಸ್ ಏನು, ಮೆಡಿಕಲ್ ಎಲ್ಲಿ ಮಾಡಿಸಬೇಕು, ಯಾವ ಫಾರ್ಮ್ಯಾಟ್ ಇದೆ, ಎಲ್ಲ ದಾಖಲೆಗಳು ಡಿವಿಷನ್ ಅಥವಾ ಡಿಪೋಗೆ ಎಲ್ಲಿ ನೀಡಬೇಕು ಅಂತ ತುಂಬ ಕನ್ಫ್ಯೂಷನ್ ಇದೆ. ಆಲ್ರೆಡಿ ತುಂಬ ಜನರು ಬೇರೆ ಬೇರೆ ಫಾರ್ಮ್ಯಾಟ್ನಲ್ಲಿ ತಮ್ಮ ಒಂದು ಮೆಡಿಕಲ್ ಕೂಡ ಮಾಡಿದ್ದಾರೆ. ಬಟ್ KSRTCನವರೇ ಒಂದು ಮೆಡಿಕಲ್ ಸಲುವಾಗಿ ಒಂದು ಫಾರ್ಮ್ಯಾಟನ್ನು ಎಲ್ಲರಿಗೂ ಕೂಡ ಒಂದು ಬಿಟ್ಟಿದ್ದಾರೆ. ಸೊ ಆ ಫಾರ್ಮ್ಯಾಟ್ನಲ್ಲೇ ಮಾಡಬೇಕು. ಸೊ ಯಾವುದು ಆ ಫಾರ್ಮ್ಯಾಟ್, ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾರೆಲ್ಲ ಜಾಬಿಗೆ ಚಾಲಕ ನಿರ್ವಾಹಕ ಹುದ್ದೆಗೆ ಸೆಲೆಕ್ಟ್ ಆಗಿದ್ದೀರಿ, ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ನಿಮ್ಮ ಫ್ಯೂಚರ್ ಈಗ ಸ್ಟಾರ್ಟ್ ಆಗುತ್ತದೆ. ಸೊ ಚೆನ್ನಾಗಿ ನೀವು ಡ್ಯೂಟಿ ಮಾಡಿ. ಅದೇ ರೀತಿ 1 ವರ್ಷ ವೆರಿ ಕೇರ್ಫುಲ್ ನೀವು ನಿಮ್ಮ ಡ್ಯೂಟಿಯನ್ನು ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಯಾವೆಲ್ಲ ದಾಖಲೆಗಳು ನೀವು ಡಿವಿಷನ್ಗೆ ನೀಡಬೇಕು, ಅದೇ ರೀತಿ ಯಾವ ಥರ ಫಾರ್ಮ್ಯಾಟ್ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಕೌನ್ಸಿಲಿಂಗ್ ಆಗಿದೆ ಯಾವ ಅಭ್ಯರ್ಥಿಗಳ, ಅವರಿಗೆ ಈ ಥರ ಒಂದು ಮೆಸೇಜ್ KSRTCನವರು ಸೆಂಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಅಭ್ಯರ್ಥಿಗಳು ನಿಯೋಜಿತ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳುವುದು ಮತ್ತು ನಿಗಮದ ವೆಬ್ಸೈಟ್ ನೋಡಿ ಇಲ್ಲಿ ನೀಡಿದ್ದಾರೆ. KSRTCJobKarnataka.gov.in/instructions PDF ಪ್ರಕಟಿಸಲಾದ ದಾಖಲೆಗಳನ್ನು ಹಾಜರುಪಡಿಸುವುದು ಅಂತ ಈ ಥರ ಒಂದು ಮೆಸೇಜ್ ಬಂದಿದೆ. ಸೊ ನೀವು ಇಲ್ಲಿ ಅವರು ಸೆಂಡ್ ಮಾಡಿದ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಈ ಥರ ಓಪನ್ ಆಗುತ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇಲ್ಲಿ PDF ಓಪನ್ ಆಗುತ್ತದೆ. ನೀವು ಇಲ್ಲಿ ನೋಡಬಹುದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಶಾಖೆ ಜಾಹೀರಾತು ಸಂಖ್ಯೆ ಇದೆ. 2020ರ ನೋಟಿಫಿಕೇಷನ್ ಆಗಿದ್ದು, ರನ್ವಯ ಆಯ್ಕೆಗೊಂಡ ಕೌನ್ಸಿಲಿಂಗ್ನಲ್ಲಿ ವಿಭಾಗ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ನಿಯೋಜಿತ ವಿಭಾಗೀಯ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳುವಾಗ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸಿದ ಈ ಕೆಳಕಂಡ ಹಳೆಯ 5/5/2020ರ ಮುಂಚಿತವಾಗಿ ಪಡೆದ ಎಲ್ಲ ದಾಖಲೆಗಳನ್ನು ಹಾಜರುಪಡಿಸಬೇಕಾಗಿದೆ. ನೀವು ಒರಿಜಿನಲ್, ಅದರ ಜೊತೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ. ನೋಡಿ ಇಲ್ಲಿ ನೀವು 2020ರ 5/5 ಅಂದರೆ ಮೇ 5ನೇ ತಾರೀಕಿನ ಮೊದಲು ನೀವು ಮಾಡಿದಂಥ ಎಲ್ಲ ದಾಖಲೆಗಳು ಇರಬೇಕು. ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ದಾಖಲೆಗಳ ನೀವು ಅಲ್ಲಿ ಮೀಸಲಾತಿಗನುಗುಣವಾಗಿ ನೀವು ಟಿಕ್ ಮಾಡಿಕೊಂಡಿದ್ದೀರಿ ಆ ಎಲ್ಲ ದಾಖಲೆ ಓಲ್ಡ್ ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಇರಬೇಕು. ನೋಡಿ ಯಾವೆಲ್ಲ ದಾಖಲೆಗಳು ಅಂದರೆ ದಾಖಲಾತಿ ಪರಿಶೀಲನಾ ಪಟ್ಟಿ, ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿ, SLCಯ ಅಂಕಪಟ್ಟಿ. ದಾಖಲಾತಿ ಪರಿಶೀಲನೆ ಅಂದರೆ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾಗ ನಿಮಗೆ ಒಂದು ಅಲ್ಲಿ ಹಾಳಿ ಕೊಟ್ಟಿದ್ದಾರಲ್ಲ ಪೇಜ್ ಒಂದು, ಆ ದಾಖಲಾತಿ ಪರಿಶೀಲನೆ ಪಟ್ಟಿ ಬೇಕು. ಚಾಲನಾ ವೃತ್ತಿ ಪರೀಕ್ಷೆಯ ಡ್ರೈವಿಂಗ್ ಟೆಸ್ಟಿನ ಅಂಕಪಟ್ಟಿ ಬೇಕು. SLC ಮಾರ್ಕ್ಸ್ ಕಾರ್ಡ್ ಬೇಕು. ಎಲ್ಲ ಒರಿಜಿನಲ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಓಲ್ಡ್ ಬೇಕು ಫ್ರೆಂಡ್ಸ್. ನೀವು ಇಲ್ಲಿ ನೋಡಿಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕಿದಾಗ ಆ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಇದ್ದಲ್ಲಿ ಅದನ್ನು ಬೇಕು. ಜಿಲ್ಲಾ ಶಸ್ತ್ರಚಿಕಿತ್ಸೆದಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ತುಂಬ ಜನರು ಪಾಪ ಆಲ್ರೆಡಿ ಯಾವುದೇ ಒಂದು ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಿ ಆಲ್ರೆಡಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಅವರಿಗೆ ಹಣ ಕೊಟ್ಟು ಆಲ್ರೆಡಿ ಮಾಡಿಕೊಂಡಿದ್ದೀರಿ. ಬಟ್ ಅದು ನಡೆಯುವುದಿಲ್ಲ. ಅವರೇ ಒಂದು ಫಾರ್ಮ್ಯಾಟ್ ಬಿಟ್ಟಿದ್ದಾರೆ. ನಾನು ಇಲ್ಲಿ ಕೆಳಗಡೆ ಇದೇ ಒಂದು PDF ಕೆಳಗಡೆ ಇದೆ, ತೋರಿಸುತ್ತೇನೆ ಯಾವುದು ಅಂತ. ಆಮೇಲೆ ನೋಡಿ ಫ್ರೆಂಡ್ಸ್, ನೀವು 100 ರೂಪಾಯಿ ಒಂದು ಬಾಂಡ್ ತೆಗೆದುಕೊಳ್ಳಬೇಕು. ಆ ಬಾಂಡ್ ಪೇಪರ್ ತೆಗೆದುಕೊಂಡು ನೀವು ಅಫಿಡವಿಟ್ ಮಾಡಬೇಕು ಫ್ರೆಂಡ್ಸ್. ಚಾಲಕ ಮತ್ತು ನಿರ್ವಾಹಕರ ಪರವಾನಗಿ ಪತ್ರ, ಲೈಸೆನ್ಸ್ ಬೇಕು. ಆಮೇಲೆ ನೋಡಿ, ನಾನು ಇದು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೆ. 4500 ಸಮಥಿಂಗ್ ಅಂತ ಹೇಳಿದೆ, 4500 ಆಗಬಹುದು ಅಂತ ನೋಡಿ. ಆದರೆ ಇಲ್ಲಿ 5000 ನೀವು ಒಂದು ಸೆಕ್ಯೂರಿಟಿ ಪರ್ಪಸ್, ಭದ್ರತಾ ಠೇವಣಿ ಮೊತ್ತ ಅಂತ ನೀವು
ಡ್ಯೂಟಿ ರಿಪೋರ್ಟ್ ಮಾಡುವಾಗ 5,000 ಕೂಡ ನೀವು ಭದ್ರತಾ ಠೇವಣಿಗಾಗಿ ನೀವು ಅವರ ಹತ್ರ ನೀವು ನೀಡಬೇಕು. ಅವರು ಇಟ್ಟುಕೊಳ್ಳುತ್ತಾರೆ. ಆಮೇಲೆ ನಿಮಗೆ ಅವರು ರಿಟರ್ನ್ ಕೂಡ ಕೊಡುತ್ತಾರೆ. ಅದೇ ರೀತಿ ಆಧಾರ್ ಕಾರ್ಡ್, 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅದು ನಿಮ್ಮ ಫೋಟೋ, ಒಂದು ಸಮವಸ್ತ್ರ ಅಂದರೆ ನೀವು ಕಂಡಕ್ಟರ್ ಒಂದು ಯೂನಿಫಾರ್ಮ್ ಹಾಕಿ ತೆಗೆಸಿರಬೇಕು. ಆ ಒಂದು ಫೋಟೋ 3 ಬೇಕು ಫ್ರೆಂಡ್ಸ್. ಸಮವಸ್ತ್ರ ಇಲ್ಲದೆ ನಿಮ್ಮ ಹತ್ತಿರ ಫೋಟೋ ಇದ್ದರೆ ಅದು ನಡೆಯುವುದಿಲ್ಲ. ನೀವು ನಿಮ್ಮ ಒಂದು ಸಮವಸ್ತ್ರ ಧರಿಸಿ ಫೋಟೋ ಕ್ಲಿಕ್ ಮಾಡಬೇಕು. ಇದನ್ನೆಲ್ಲ ನೀವು ಫ್ರೆಂಡ್ಸ್ ನೀವು ಸೆಲೆಕ್ಟ್ ಮಾಡಿದ ಡಿಪೋ ಅಲ್ಲ ಫ್ರೆಂಡ್ಸ್, ಡಿವಿಷನ್, ವಿಭಾಗ ಅಂತ ಹೇಳುತ್ತಾರಲ್ಲ, ಡಿವಿಷನ್ಗೆ ಹೋಗಿ ನೀವು ರಿಪೋರ್ಟ್ ಮಾಡಿಕೊಳ್ಳುವಾಗ ಅವರು ಡಿವಿಷನ್ನಲ್ಲಿ ಇಟ್ಟುಕೊಳ್ಳುತ್ತಾರೆ ಫ್ರೆಂಡ್ಸ್. ಡಿಪೋಗೆ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ನಿಮ್ಮ ಡ್ಯೂಟಿ ಮಾಡಬೇಕು. ಡಿಪೋದಲ್ಲಿ ನಿಮಗೆ ಅವರು ಕೇವಲ ಅಲ್ಲಿ ನಿಮಗೆ ಯಾವ ರೂಟಿನಲ್ಲಿ ನೀವು ಹೋಗಬೇಕು ಅವರು ಡ್ಯೂಟಿ ಹಾಕುತ್ತಾರೆ ಫ್ರೆಂಡ್ಸ್ ಡಿಪೋನಲ್ಲಿ. ಸೊ ಬಾಕಿ ಎಲ್ಲ ನಿಮಗೆ ಪೇಮೆಂಟ್ ಬರುವುದಾಗಲಿ ಎಲ್ಲದೂ ಕೂಡ ಅದು ನೀವು ಸೆಲೆಕ್ಟ್ ಮಾಡಿದ ಅದನ್ನೆಲ್ಲ ಡಿವಿಷನ್ಗೆ ಸಂಬಂಧಪಟ್ಟಿರುತ್ತದೆ. ಓನ್ಲಿ ಡ್ಯೂಟಿ ಮಾತ್ರ ಅವರು ಡಿಪೋನಲ್ಲಿ ಹಾಕುತ್ತಾರೆ ಫ್ರೆಂಡ್ಸ್. ಇದರ ಬಗ್ಗೆ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಮೆಡಿಕಲ್ ಆಫೀಸರ್ಸ್ ರಿಪೋರ್ಟ್ ಅಂತ ಇದೆಯಲ್ಲ, ನೋಡಿ ಫ್ರೆಂಡ್ಸ್, ಈ ರೀತಿಯ ಒಂದು ಫಾರ್ಮ್ಯಾಟ್ ಇದೆ. ಇದು KSRTCನವರೇ ಈ ಒಂದು PDF ಅವರು ಎಲ್ಲರಿಗೂ ಕೂಡ ಕಳಿಸಿದ್ದಾರೆ. ನೋಡಿ, ಈ PDF ಅನ್ನು ನೀವು ಪ್ರಿಂಟ್ ತೆಗೆದುಕೊಂಡು ನೋಡಿ, ಇಲ್ಲಿ ಮೆಡಿಕಲ್ ಆಫೀಸರ್ ರಿಪೋರ್ಟ್ ಅಂತ ಇದೆ. 1 ಪೇಜು, 2 ಪೇಜು, 3 ಪೇಜು, 4, 5, 6 ಪೇಜಸ್ ಇದೆ ಫ್ರೆಂಡ್ಸ್. ನೋಡಿ, ಈ 6 ಪೇಜಸ್ಸನ್ನು ನೀವು ಮೊದಲು ಪ್ರಿಂಟ್ ತೆಗೆದುಕೊಂಡು ನೀವು ನಿಮ್ಮ ಒಂದು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನೀವು ಈ ಒಂದು ಮೆಡಿಕಲ್ ಒಂದು ಪ್ರಿಂಟ್ ತೆಗೆದುಕೊಂಡು ಎಲ್ಲ ಅವರು ಡಾಕ್ಟ್ರೇ ಫಿಲ್ ಮಾಡುತ್ತಾರೆ. ಅಲ್ಲೇ ಡಾಕ್ಟರ್ ಅವರು ಫಿಲ್ ಮಾಡಿ ಕೊಡುತ್ತಾರೆ. ಸೊ ಇದನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಜೊತೆ ಇದನ್ನು ಕೂಡ ನೀಡಬೇಕು. ಬೇರೆ ಯಾವುದೇ ಫಾರ್ಮೆಟ್ ಇದಕ್ಕೆ ನಡೆಯುವುದಿಲ್ಲ ಫ್ರೆಂಡ್ಸ್. ಅದೇ ರೀತಿ ಅಫಿಡವಿಟ್ ಕೂಡ ಇಲ್ಲಿ ಲಾಸ್ಟ್ ಒಂದು ಪೇಜಸ್ ಇದೆ ನೋಡಿ, ಈ ಒಂದು ಪೇಜಸ್ಸಿನ ಅಫಿಡವಿಟ್ ಮಾಡಬೇಕು. ಬೇರೆ ಯಾವುದೇ ಅಫಿಡವಿಟ್ ನಡೆಯುವುದಿಲ್ಲ ಫ್ರೆಂಡ್ಸ್. ಇಲ್ಲಿ ಫಾರ್ಮ್ಯಾಟ್ ಇದೆ ನೋಡಿ, ಈ ಫಾರ್ಮ್ಯಾಟನ್ನೇ ನೀವು ತೆಗೆದುಕೊಂಡು ಲಾಯರ್ ಹತ್ತಿರ ಹೋಗಿ ಮೊದಲು ನೀವು 100 ರೂಪಾಯಿ ಬಾಂಡನ್ನು ತೆಗೆದುಕೊಂಡು ಲಾಯರ್ ಹತ್ತಿರ ಹೋಗಿ ನಮಗೆ ಅಫಿಡವಿಟ್ ಕೊಡಿ ಅಂತ ಹೇಳಿದಾಗ ಅವರು ಮಾಡಿಕೊಡುತ್ತಾರೆ. ಸೊ ಈ ಒಂದು ಫಾರ್ಮ್ಯಾಟ್ ನೀವು ತೆಗೆದುಕೊಂಡು ಹೋಗಬೇಕು ಲಾಯರ್ನ ಹತ್ತಿರ. ಈ ಒಂದು PDF ಅನ್ನು ನಾವು ಫಾರ್ಮ್ಯಾಟನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಫ್ರೆಂಡ್ಸ್.